ಇವತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ನಿರ್ಣಯವನ್ನ ನಾನು ಡಿ ಕೆ ಶಿವಕುಮಾರ್ ಕುಂಟೇವಾಲ ಅವರು ಮತ್ತೆ ನಮ್ಮ ಪಾರ್ಟಿ ಮಂತ್ರಿಗಳು ಎಲ್ಲ ಶೇರ್ ಮಾಡಿದ್ದೀವಿ. ಏನಪ್ಪಾ ಅಂತಂದ್ರೆ ಈ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಮಿಟಿಗಳನ್ನು ರಚನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸ್ಟೇಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ ಸ್ಟೇಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಒಂದು ಕಮಿಟಿ, ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ ಒಂದು ಕಮಿಟಿ. ಸ್ಟೇಟ್ ಲೆವೆಲ್ನಲ್ಲಿ ಒಬ್ಬ ಅಧ್ಯಕ್ಷ ಇರ್ತಾನೆ, 5 ಜನ ಉಪಾಧ್ಯಕ್ಷರು ಇರ್ತಾರೆ. ಒಬ್ಬ ಅಧ್ಯಕ್ಷ, 5 ಜನ ಉಪಾಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಡ್ತೀವಿ, ಉಪಾಧ್ಯಕ್ಷರಿಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಕೊಡ್ತೀವಿ. ಅವರು ಇಂಪ್ಲಿಮೆಂಟ್ ಮಾಡೋ ಅಂಥದ್ದು ಉಸ್ತುವಾರಿ ನೋಡ್ಕೊಳ್ಳೋದು ಸ್ಟೇಟ್ ಲೆವೆಲ್. ಆಮೇಲೆ ಆ ಕಮಿಟಿಗೆ 31 ಜನ ಸದಸ್ಯರನ್ನು ಮಾಡ್ತೀವಿ. ಆ ಕಮಿಟಿಗೆ 31 ಜನರು ಸದಸ್ಯರನ್ನಾಗಿ ಮಾಡ್ತೀವಿ. ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗೆ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಮತ್ತೆ 21 ಮೆಂಬರ್ಸ್ ಇರ್ತಾರೆ. ಎಷ್ಟು? 21 ಮೆಂಬರ್ಸ್ ಇರ್ತಾರೆ. ಕಾನ್ಸ್ಟಿಟ್ಯೂನ್ಸಿ 21, ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ 21. ಆಮೇಲೆ ಕಾನ್ಸ್ಟಿಟ್ಯೂನ್ಸಿ ವೈಸ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ಲಸ್ 11 ಮೆಂಬರ್ಸ್. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ಟೇಟ್ ಲೆವೆಲ್ನಲ್ಲಿ ಅಧ್ಯಕ್ಷರು 5 ಜನ, ಉಪಾಧ್ಯಕ್ಷರು 31 ಮೆಂಬರ್ಸ್. ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, 21 ಜನ ಸದಸ್ಯರು. ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು 11 ಜನ ಸದಸ್ಯರು. ಐ ಥಿಂಕ್ ಐ ಮೇಡ್ ಮೈಸೆಲ್ಫ್ ವೆರಿ ಕ್ಲಿಯರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.